ಹಾಯ್ ಫ್ರೆಂಡ್ಸ್, ನಾನು ಸ್ನೇಹ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಬದನೆಕಾಯಿ ಗೊಜ್ಜು. ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡೋಣ. ಆಮೇಲೆ ಇದು ಹುರ್ಕೊಳ್ಳೋಕ್ಕೆ ನಾನು ಫಸ್ಟ್ ತೋರಿಸ್ತಾ ಇರೋದು. ಈರುಳ್ಳಿ, ಕಡಲೆ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಕಡಲೆ, ಆಮೇಲೆ ಎಳ್ಳು, ಗಸಗಸೆ, ಇದಿಷ್ಟನ್ನು ಹುರ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕಿದ್ದೀನಿ. ಈಗ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಎಲ್ಲ ಲೈಟಾಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ಒಬ್ಬರು ಇಬ್ಬರಿಗೆ ನಾನು ಮಾಡ್ತಾ ಇರೋದು. ಇದನ್ನು ಈಗ ಶುಂಠಿ ಹಾಕ್ತಾ ಇದ್ದೀನಿ. ಟೊಮೊಟೊ, ಆಮೇಲೆ ಚಕ್ಕೆ, ಲವಂಗ, ಎರಡು ಏಲಕ್ಕಿ, ಆಮೇಲೆ ಕಡಲೆಕಾಯಿ, ಆಮೇಲೆ ಹುರ್ಗಡ್ಲೆ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು. ಆಮೇಲೆ ಎಳ್ಳು, ಗಸಗಸೆ, ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆರಬೇಕು ಫ್ರೆಂಡ್ಸ್. ಇದು ಆರಿದ ಮೇಲೆ ಒಗ್ಗರಣೆಗೆ ಪುನಃ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ ನಾನೀಗ. ಇದು ಚೆನ್ನಾಗಿ ಆರಬೇಕು ಫ್ರೆಂಡ್ಸ್. ಇದು ಆರಿದ್ಮೇಲೆ ರುಬ್ಬೋದಕ್ಕೆ ಇನ್ನೂ 2 ಐಟಮ್ ಹಾಕಬೇಕು, ಹಾಕೋಣ. ಆರಿದೆ. ಆರಿದ್ಮೇಲೆ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ರುಬ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್, ಪುನಃ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ, ಇದೊಂದು ಸ್ವಲ್ಪ ಸಿಡಿಬೇಕು. ನೋಡಿ, ಸಾಸಿವೆ ಎಲ್ಲ ಸಿಡಿದಿದೆ. ಇದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಬೇಕು ಸರ್. ಇದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಹಾಕಬೇಕು. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ನಿಮ್ಮಲ್ಲಿ ಧನಿಯಾ ಪುಡಿ, ಹಸಿಮೆಣ್ಸಿಕಾಯಿ ಪುಡಿ ಬೇರೆ ಬೇರೆ ಬಿಡಿಸ್ಕೋತೀರಾ. ಆದರೆ ನಾನು ಎರಡು ಒಟ್ಟಿಗೆ ಬೀಸಿಸಿ ರುಬ್ಬಿರೋಂಥದ್ದು. ಇದು ಬೀಸಿಸಿರೋದು ಧನಿಯಾ ಪುಡಿ, ಹಸಿಮೆಣ್ಸಿಕಾಯಿ ಪುಡಿ ಹಾಕಿ ಬೀಸಿಸಿರೋದು. ಇದನ್ನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಬದನೆಕಾಯಿ ಹೇಳಿದ್ನಲ್ಲ, ಗುಂಡು ಬದನೆಕಾಯಿ ಇದು. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಉಪ್ಪು ಹಾಕಬೇಕು. ನೋಡಿ ಫ್ರೆಂಡ್ಸ್, 1 ಸ್ಪೂನು ಹಳ್ಳುಪ್ಪು ಹಾಕ್ತಾ ಇರೋದು ನಾನು.
ಚೆನ್ನಾಗಿ ಫ್ರೈ ಆಗಿದೆ. ಇದು ರುಬ್ಬಿರೋ ಮಸಾಲ, ಇದನ್ನು ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ನೋಡಿ, ಇದು ಮಸಾಲೆ ಹಾಕಿದ್ದೀನಿ ರುಬ್ಬಿರೋದು. ಅದಕ್ಕೊಂದು ಸ್ವಲ್ಪ ನೀರು ಹಾಕೋಣ. ಅಂದರೆ ಇದು ಒಬ್ಬರು ಇಬ್ರಿಗಾಗತ್ತೆ ಇದು. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಖಾರ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಹಾಕಿ ಇದೊಂಚೂರು ಕುದಿಯೋಕ್ಕೆ ಇಡೋಣ. ಓಕೆನಾ? ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ಬದನೆಕಾಯಿ ಗ್ರೇವಿ ಅನ್ನಕ್ಕಾರು ತಿನ್ಬೋದು, ದೋಸೆಗಾರು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಮಾಡಿ ತಿನ್ನಿ. ಓಕೆ? ಆದರೆ ಸಬ್ಸ್ಕ್ರೈಬರ್ ಮಾಡಬೇಡಿ, ಲೈಕ್ ಕೊಡಬೇಡಿ. ಆದರೆ ಬಡವ್ರ ಮಕ್ಕಳನ್ನ ಮಾತ್ರ ಯಾರೂ ಬೆಳೆಸೋದೇ ಇಲ್ಲ. ದಯವಿಟ್ಟು ಬೆಳೆಸಿ. ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ, ಬಾಯ್.